ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರದ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಯಾರು ಯೂಟ್ಯೂಬರ್ಸ್ ಆಗಬೇಕಂತ ಇದ್ದೀರಾ ಅಥವಾ ಯೂಟ್ಯೂಬರ್ ಬಿಗಿನರ್ಸಾ, ದಯವಿಟ್ಟು ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಅದೇಂತಕ್ಕಂದರೆ, ಯೂಟ್ಯೂಬರು ಒಂದು ಹೊಸ ಒಂದು ಪಾಲಿಸಿನ ತಂದಿದ್ದಾರೆ. ಈ ಒಂದು ಪಾಲಿಸಿ ಏನಂತ ಕೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೊಸಬರ ನಾನು ಒಂದು ಟೆಕ್ ವಿಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ಹೇಳ್ದಲ್ಲ ಮುಂಚೆ ನಿಮಗೆ, ಯೂಟ್ಯೂಬರು ಒಂದು ಹೊಸ ಒಂದು ಪಾಲಿಸಿನ ತಂದಿದ್ದಾರೆ. ಈ ಒಂದು ಪಾಲಿಸಿ ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿತ್ತು, ಆದರೆ ಯೂಟ್ಯೂಬರು ಈ ಒಂದು ಪಾಲಿಸಿ ಈಗ ಫಾಲೋ ಮಾಡ್ತಾರೆ. ಅದೇನಂದರೆ, ಈಗ ಮುಂಚೆ ನೀವೆಲ್ಲ ನೋಡಿರ್ಬೋದು, ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಗಿವ್ ಅವೇ ಅನೌನ್ಸ್ ಮಾಡ್ತಾಯಿರ್ತಾರೆ. ಗಿವ್ ಅವೇ ಮಾಡ್ತೇನೆ ಮೊಬೈಲು ಅಂತ ಗಿವ್ ಅವೇ ವಿಡಿಯೋ ಮಾಡಿ ಅವರ ವಿಡಿಯೋನ ವೈರಲ್ ಮಾಡ್ಕೊಳ್ತಾ ಇದ್ರು. ಇದಕ್ಕೆ ಅವ್ರು ಏನು ಹೇಳ್ತದಂದರೆ, ಇಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಇಷ್ಟು ಕಮೆಂಟ್ ಆಗ್ತಾರೆ, ನೀವು ಇಷ್ಟು ಲೈಕ್ ಮಾಡಿದ್ರೆ ಅವ್ರನ್ನ ಚಾಯ್ಸ್ ಮಾಡ್ಕೊಂಡು ಒಬ್ಬರು ಗಿವ್ ಅವೇ ಕೊಡ್ತೀವಿ ಅಂತ. ಈ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮುಂಚೆ ವಿಡಿಯೋನ ವೈರಲ್ ಮಾಡ್ಕೊತಾ ಇದ್ರು. ಇದ್ರಿಗೋಸ್ಕರ ಜನ ಬಂದು ಗಿವ್ ಅವೇ ಕೊಡ್ತಾರೆ, ನನಗೂ ಸಿಗ್ಲಿ ಗಿವ್ ಅವೇ ಅಂತ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು, ಲೈಕ್ ಮಾಡ್ತಾಯಿದ್ರು, ತುಂಬ ಸ್ಪ್ಯಾಮ್ ಕಮೆಂಟ್ಸ್ ಮಾಡ್ತಾಯಿದ್ರು. ಇದರಿಂದ ಅವ್ರ ಕಮೆಂಟ್ ಕೂಡ ಡಿಲೀಟ್ ಆಗ್ತಾ ಇತ್ತು. ಆದರೆ ಈಗ ಬರ್ತಾ ಬರ್ತಾ ಗಿವ್ ಅವೇ ಮಾಡೋದು ತುಂಬ ಕಮ್ಮಿ ಆಗಿದೆ. ಅದೇಂತಕ್ಕಂದ್ರೆ ಅವ್ರದ್ದೇನು ಇಂಟೆನ್ಷನ್ ಇಲ್ಲ, ಆದರೆ ಒಂದು ಪಾಲಿಸಿ ಬಂದಿದೆ. ಅದ್ರಿಗೋಸ್ಕರ ಎಲ್ಲ ಒಂದು ಏನೈತಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಷ್ಟೊಂದು ಗಿವ್ ಅವೇ ಮಾಡ್ತಾ ಇಲ್ಲ. ಈಗ ನಾನು ಮುಂಚೆ ಮಾಡಿದ್ದೆ ಗಿವ್ ಅವೇ, ಹೌದು ನಾನು ಗಿವ್ ಅವೇ ಕೊಟ್ಟೆ. ಅದು ನೋಡಿಲ್ಲ ಅಂದ್ರೆ ವಿಡಿಯೋ ನೋಡ್ತಾರಲ್ಲ, ನಿಮಗೆ ಮೇಲೆ ಪಿನ್ ಮಾಡಿದ್ದೀನಿ, ನಿಜವಾಗಿ ಗಿವ್ ಅವೇ ಕೊಟ್ಟಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ವಿಡಿಯೋ ದಯವಿಟ್ಟು ಹೋಗಿ ನೋಡಿ. ನಾನು ಮುಂಚೆ ಮಾಡಿದೆ, ಆದರೆ ಈಗ ಒಂದು ಪಾಲಿಸಿಯಿಂದ ಸಾರಿ ಫ್ರೆಂಡ್ಸ್, ಈಗ ಗಿವ್ ಅವೇ ಮಾಡೋಕ್ಕಾಗ್ತಿಲ್ಲ. ತುಂಬ ಜನ ಕೇಳ್ತಿದ್ದಾರೆ, ಗಿವ್ ಅವೇ ಮಾಡಪ್ಪ 2000 ಸಬ್ಸ್ಕ್ರೈಬರ್ಸ್ಗಿನ ಮಾಡಿಲ್ಲ ಅಂತ. ಈ ಒಂದು ಪಾಲಿಸಿಯಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಬೇಕು. ಅದೇನು ಪಾಲಿಸಿ ಅಂದರೆ, ಈಗ ಉದಾಹರಣೆಗೋಸ್ಕರ ಮುಂಚೆ 2 ಥರ ಒಂದು ವೇ ಇತ್ತು ಗಿವ್ ಅವೇ ಮಾಡೋಕ್ಕೆ, ಆದರೆ ಈಗ 3ನೇದು ಬಂದಿದೆ. ಅದೇನೇನೆಂದರೆ, ಮೊದಲನೇದು ಬಂದ್ಬಿಟ್ಟೇನಾದ್ರೆ ಕಂಪನಿಯವ್ರು ಹೇಳ್ತಾರೆ, ನಾನು ನಿಮಗೆ ಮಲ್ಟಿಪಲ್ ಯೂನಿಟ್ಸ್ ಕಳಿಸ್ತೀವಿ. ಉದಾಹರಣೆಗೋಸ್ಕರ 5 ಐಫೋನ್ ಕಳಿಸಿದ್ದೀನಿ ನಿಮಗೆ, ಒಂದು ಅನ್ಬಾಕ್ಸ್ ಮಾಡಿ, ನೀವು ಮಿಕ್ಕಿದೆಲ್ಲ ಗಿವ್ ಅವೇ ಮಾಡಿಬಿಡಿ ಅಂತ. ಇದ್ರಿಗೋಸ್ಕರ ಒಂದು ಅನ್ಬಾಕ್ಸ್ ಮಾಡ್ತೀನಿ, ಮತ್ತು ಮಿಕ್ಕಿದೆಲ್ಲ ಗಿವ್ ಅವೇ ಅನೌನ್ಸ್ ಮಾಡಿ ಗಿವ್ ಅವೇ ಕೊಟ್ಬಿಡ್ತೀನಿ. ಇದರಿಂದ ನನ್ನ ವಿಡಿಯೋ ವೈರಲ್ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಆದರೆ ಇನ್ನು 2ನೇ ಪಾಯಿಂಟ್ ಏನಂದರೆ, ಉದಾಹರಣೆಗೋಸ್ಕರ ನಂತರ ಒಂದು ಐಫೋನ್ ಇತ್ತು, ಆಲ್ರೆಡಿ ಐಫೋನ್ ಇತ್ತು, ಆದರೆ ಕಂಪನಿಯವ್ರು ಮತ್ತೆ ಒಂದು ಸೇಮ್ ಯೂನಿಟ್ ಐಫೋನ್ ಕಳಿಸಿದ್ರೆ, 3 ಐಫೋನ್ ಕಳಿಸಿದ್ರು ನನಗೆ, ಅದೇ ಸೇಮು ವರ್ಷನು. ಅದ್ರಿಗೋಸ್ಕರ ಹೇಳಿದೆ, ತೊಗೊಂಬಿಡಿ ನೀವೇ ವಾಪಸ್ಸು ಮೊಬೈಲ್ದು ಎಷ್ಟೈತು ದುಡ್ಡು ಕೊಟ್ಬಿಡಿ ಅಂತ. ಆದರೆ ಕಂಪನಿಯವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಬೇಡ ಗಿವ್ ಅವೇ ಮಾಡಿಬಿಡಿ ಸುಮ್ಮನೆ ಅಂತ. ಅದಕ್ಕೆ ಗಿವ್ ಅವೇ ಮಾಡ್ತೀನಿ. ಇದು 2ನೇದಾದರೆ, ಈ 2 ಮುಂಚೆ ಆಯಿತು, ಆದರೆ 3ನೇದು ಬಂದಿದೆ. ಅದೇನಂದ್ರೆ, ಇದು ಪಾರ್ಟ್ಸ್ ಆಗಿ ಒಂದು ಡಿವೈಡ್ ಆಗುತ್ತೆ. ಮೊದಲನೇ ಪಾಯಿಂಟ್ ಏನಂದರೆ, ಇದು ಬಂದ್ಬಿಟ್ಟು ತುಂಬ ಯೂಟ್ಯೂಬರ್ಸು ಏನು ಮಾಡ್ತಾರೆ ಅಂದರೆ, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಈ ಒಂದು ವೆಬ್ಸೈಟ್ಗೆ ಹೋಗಿ ಅಂತ, ಬ್ಲೇಮ್ ವೆಬ್ಸೈಟ್ ಅಂತ ಒಂದು. ಈ ವೆಬ್ಸೈಟ್ಗೆ ಹೋಗಿ ಆವಾಗ ಇವೊಂದೆಲ್ಲ ಕಂಡೀಷನ್ಸ್ ಎಲ್ಲ ಫಾಲೋ ಮಾಡಿದ್ರೆ ಗಿವ್ ಅವೇಗೆ ನೀವು ಎಂಟ್ರಿ ಆಗ್ತೀರಾ ಅಂತ. ಈಗ ಉದಾಹರಣೆಗೋಸ್ಕರ ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಬೇಕು, ಫೇಸ್ಬುಕ್ ಫಾಲೋ ಆಗಬೇಕು, ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಬೇಕು. ಈ ಥರ ಎಲ್ಲ ಮಾಡಿಕೊಂಡು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮುಂಚೆ ಚೆನ್ನಾಗಿ ವೈರಲ್ ಮಾಡ್ಕೊಂಡ್ಬಿಟ್ರು ಅವ್ರ ಚಾನಲ್ನ. ಆಮೇಲೆ ಇದ್ರಿಗೋಸ್ಕರ ಈ ಒಂದು ಆಟ ನಡೆಯಲ್ಲ, ತುಂಬ ತಪ್ಪಂತ ಹೇಳ್ತಿದ್ದಾರೆ ಯೂಟ್ಯೂಬರು. ಇದು ಮೊದಲನೇ ಪಾಯಿಂಟ್. ಆದರೆ ಮತ್ತು 2ನೇ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ, ರೀಸೆಂಟಾಗಿ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಇವರು ಗಿವ್ ಅವೇ ಮಾಡ್ತಾರಾ, ನಾನು ಗಿವ್ ಅವೇ ಮಾಡ್ತೀನಿ ಅಂತ ಸುಳ್ಳಾಗಿ ಗಿವ್ ಅವೇ ಮಾಡ್ತಿದ್ದಾರೆ. ರಿಯಲ್ ಅಲ್ಲ, ಸುಳ್ಳಾಗಿ ಮಾಡ್ತಿದ್ದಾರೆ ಗಿವ್ ಅವೇ. ಹೌದು, ಅದೇನಂದರೆ ನೋಡಿ, ಈ ಒಂದು ಮೊಬೈಲ್ ಗಿವ್ ಅವೇ ಮಾಡ್ತಾಯಿದ್ದೀನಿ, ನಿಮ್ಮೊಂದು ಏರ್ಬಡ್ಸ್ ಏನಾಡ್ರೆ ಆಗಲಿ, ಈ ಥರ ಗಿವ್ ಅವೇ ಮಾಡ್ತಾಯಿದ್ದೀನಿ ನಿಮಗೆ. ದಯವಿಟ್ಟು ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಅಥವಾ ಏನಾದ್ರು ಕಮೆಂಟ್ ಆಗ್ತಾರೆ ಇಷ್ಟಾರ, ಅದರಲ್ಲಿ ಒಬ್ಬನ ಚಾಯ್ಸ್ ಮಾಡಿಕೊಂಡು ಗಿವ್ ಅವೇ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಗಿವ್ ಅವೇ ಮಾಡ್ತಾರೆ ರಿಯಲ್ ಆಗಿ, ಸುಮ್ಮನೆ ಸುಳ್ಳಾಗಿ ಹೇಳಿ ಅವರ ಚಾನಲ್ ವೈರಲ್ ಮಾಡ್ಕೊಳ್ಳೋದು. ಇದು ರೀಸೆಂಟಾಗಿ ಇದೇ ಟ್ರೆಂಡ್ ಆಗ್ತಿರೋದು ಈಗ. ಆದರೆ ಇನ್ಮೇಲೆ ಈ ಒಂದು ಆಟ ನಡೆಯೋದಿಲ್ಲ. ಅದೇನೆಂದರೆ, ಮುಂಚೆ ಫೇಸ್ಬುಕ್ ಫೇಸ್ಬುಕ್ ಅವ್ರು ಈ ಒಂದು ಅಪ್ಡೇಟ್ ತಂದಿದ್ರು, ಗಿವ್ ಅವೇ ಏನು ಗಿವ್ ಅವೇ ವಿಡಿಯೋ ಮಾಡ್ತಿರೋ, ಗಿವ್ ಅವೇ ಅನೌನ್ಸ್ ಮಾಡ್ತಿರಲ್ಲ, ಆ ಒಂದು ವಿಡಿಯೋನ ಪ್ರಮೋಟ್ ಮಾಡಲ್ಲ ಅಂತ ಮುಂಚೆ ಆಲ್ಗೋರಿಥಮ್ನ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಫೇಸ್ಬುಕ್ ಅವರು. ಆದರೆ ಈಗ ಒಂದು ಪಾಲಿಸಿ ತಂದಿದ್ದಾರೆ ಯೂಟ್ಯೂಬ್ ಅವ್ರು ಕೂಡ. ಅದೇನಂದರೆ, ಅಕಸ್ಮಾತ್ ಗಿವ್ ಅವೇ ಒಂದು ಕೀವರ್ಡ್ ಇರುತ್ತೆ, ನಾನು ತಮ್ನೇಲಲ್ಲಿ ಶೋ ಮಾಡ್ತೀನಿ ಥರ ಗಿವ್ ಅವೇ ಮಾಡ್ತಾಯಿದ್ದೀನಿ ಅಂತ, ಆದರೆ ಟೈಟಲಲ್ಲಿ ಆ ಥರ ಒಂದು ಹಾಕಲ್ಲ ಗಿವ್ ಅವೇ ಮಾಡ್ತಾಯಿದ್ದೀನಿ ಅಂತ.
ಆದ್ರೂ ಯೂಟ್ಯೂಬರ್ ಏನಂದರೆ ನೋಡ್ತಾರ ಒಂದು ವಿಡಿಯೋ ಕೇರ್ಫುಲ್ ಆಗಿ, ಗಿವ್ ಅವೇ ವಿಡಿಯೋನ ಪ್ರಮೋಟ್ ಮಾಡೋದು ಬೇಡ ಅಂತ ಮಾಡ್ತಾರೆ. ಈಗ ಇನ್ಮೇಲೆ ಈ ಒಂದು ಆಟ ನಡೆಯಲ್ಲ. ಸಲ್ಯೂಷನ್ ಏನಂತ ನೀವು ಕೇಳ್ಬೋದು. ಸಲ್ಯೂಷನ್ ಏನಂದರೆ ಅಕಸ್ಮಾತ್ ಅವರು ಪಬ್ಲಿಕ್ ಹೋಗಿ ಅವ್ರನ್ನ ಮಾತಾಡಿಸಿ ಹೌದಾ ಅಂತ ಈ ಥರ ಅಕಸ್ಮಾತ್ ಅವರು ಮೊಬೈಲು, ಟ್ರೈಪಾಡು, ಏರ್ಬಡ್ಸು ಅಲ್ಲೇ ಸ್ಪಾಟಲ್ಲಿ ವಿಡಿಯೋ ಮಾಡಿಬಿಟ್ಟು ಅಲ್ಲೇ ನೀವು ಮಾಡಬೇಕಾಗತ್ತೆ ಗಿವ್ ಅವೇ. ಹೌದು, ಗಿವ್ ಅವೇ ಈ ಥರ ಎಲ್ಲ ಅನೌನ್ಸ್ ಮಾಡಿದ್ರೆ ಇನ್ಮೇಲೆ ನಿಮ್ಮೊಂದು ಚಾನಲ್ ಗ್ರೋತ್ ಆಗಲ್ಲ. ಮುಂಚೆ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿಬಿಟ್ರು. ಆದರೆ ಈ ಒಂದು ಪಾಲಿಸಿ ತಂದಿದ್ರೆ ಹುಷಾರಾಗಿರ್ಬೇಕಾಗುತ್ತೆ. ಪಬ್ಲಿಕ್ ಹೋಗಿ ನೀವು ಸ್ಪಾಟಲ್ಲಿ ಗಿವ್ ಅವೇ ಮಾಡಬೇಕಾಗುತ್ತೆ. ಇದು ಸಲ್ಯೂಷನು. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಒಂದು ವಿಡಿಯೋದಲ್ಲಿ. ಮತ್ತು ಈ ಥರನೇ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.